ಬ್ಯಾಡ್ ಬ್ರೆತ್ ಅಂದ್ರೆ ನಮ್ ಬಾಯಿಂದ ಬರೋ ದುರ್ವಾಸನೆಗೆ ಬ್ಯಾಡ್ ಬ್ರೆತ್ ಅಂತೀವಿ, ಅಥವಾ ನಮ್ಮ ಡೆಂಟಲ್ ಇರಲ್ಲಿ ಹ್ಯಾಲಿಟೋಸಿಸ್ ಅಂತೀವಿ. ಅದ್ರಿಂದ ಬೇರೆ ಬೇರೆ ಕಾರಣ ಇರುತ್ತೆ. ಕೆಲವು ಕೆಲವು ಕಾರಣಕ್ಕೆ ನಾವು ನಾರ್ಮಲ್ ಅಂತೀವಿ, ಕೆಲವಕ್ಕೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ. ಸಹಜವಾಗಿ ಫಸ್ಟ್ ನಾವು ನೋಡೋದು ಬಾಯಿನೇ ನೋಡೋದು. ಬಾಯಲ್ಲಿ ಏನಾದ್ರೂ ತೊಂದರೆ ಇದೆಯಾ, ಬೇರೆ ಕೊಳೆ ಕೂತಿದ್ಯಾ, ಅಥವಾ ಹಳೆ ಮೊದ್ಲೇ ಊಟ ಮಾಡಿದ್ದ ಸಾಮರ್ಥ್ಯಗಳು ಅಂದ್ರೆ ಫುಡ್ ಪಾರ್ಟಿಕಲ್ಸ್ ಎಲ್ಲ ಸಿಕ್ಕಾಕೊಂಡಿದ್ಯಾ, ಕ್ಯಾವಿಟೀಸ್ ಇದೆಯಾ, ಅದೆಲ್ಲ ನಾವು ನೋಡ್ಕೋಬೇಕು. ಅದು ನಾವು ಅದೆಲ್ಲ ರೂಲ್ ಔಟ್ ಮಾಡಿದ್ಮೇಲೆ ನಾವು ಸಿಸ್ಟಮಿಕ್ ಕಂಡೀಷನ್ಸ್ ನಾವು ಚೆಕ್ ಮಾಡ್ಬೇಕು. ಸಿಸ್ಟಮಿಕ್ ಅಂದ್ರೆ ಏನು, ಇವಾಗ ಲಂಗ್ ಇನ್ಫೆಕ್ಷನ್ ಇರ್ಬೋದು, ಸ್ಟಮಕ್ ಅಲ್ಲಿ ಏನಾದ್ರು ಇರ್ಬೋದು, ಸೈನಸೈಟಿಸ್ ಇರ್ಬೋದು, ಲಿವರ್ ಪ್ರಾಬ್ಲಮ್ ಇರ್ಬೋದು. ಇವಕ್ಕೂ ದುರ್ವಾಸನೆ ಬಾಯಿಂದ ಬರುತ್ತೆ. ಅದಕ್ಕೆಲ್ಲ ನಾವು ವಿ ಹ್ಯಾವ್ ಟು ಫರ್ದರ್ ಇನ್ವೆಸ್ಟಿಗೇಟ್ ಟು ರೂಲ್ ಔಟ್ ಎನಿ ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಅಂತ ನಾವು ಹೇಳ್ತೀವಿ. ಇವಾಗ ಬಾಯಿಂದ ಬೆಳಗ್ಗೆ ಎದ್ದ ತಕ್ಷಣ ದುರ್ವಾಸನೆ ಬರುತ್ತೆ, ಅಥವಾ ತುಂಬಾ ಹೊತ್ತು ನಾವು ನೀರ್ ಕುಡಿಲಿಲ್ಲ, ಬಾಯಿ ತೊಳ್ಕೊಳ್ಳಿಲ್ಲ ಅಂದ್ರೆ ದುರ್ವಾಸನೆ ಬರುತ್ತೆ. ಅವತ್ತು ಯೂಶಲಿ ಇಟ್ ಇಸ್ ನಾರ್ಮಲ್ ಪ್ರೊಸೀಜರ್. ನೀವು ಬಾಯಿ ಒಣ್ ಬಾಯಿ ಆಗಿ ಜಾಸ್ತಿ ಜಾಸ್ತಿ ಹೊತ್ತು ಬಾಯಿ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ವಾಸನೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಡೆಂಟಿಸ್ಟ್ ನೋಡ್ಬೇಕು ಅಂತ ಅವಶ್ಯಕತೆ ಏನಿಲ್ಲ. ನೀವು ಓರಲ್ ಹೈಜೀನ್ ನ ಟೇಕ್ ಕೇರ್, ಐ ಥಿಂಕ್ ಅದು ಇಟ್ ವಿಲ್ ಟೇಕ್ ಕೇರ್ ಆಫ್ ಬ್ಯಾಡ್ ಬ್ರೆತ್. ಆದ್ರೆ ಬೇರೆ ತೊಂದರೆ ಇದ್ರೆ ಅದನ್ನ ನೀವು ಡೆಂಟಿಸ್ಟ್ ಅಥವಾ ಡಾಕ್ಟರ್ಗಳೇನೆ ನಿಮ್ಗೆ ಹೇಳಕ್ಕಾಗುತ್ತೆ. ಏನ್ ಬೇರೆ ಬಾಯಿ ಅಲ್ಲದೆ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆ ಅನ್ನೋದನ್ನ ಡಾಕ್ಟರ್ಗಳೇ ಹೇಳ್ಬೇಕಾಗುತ್ತೆ. ಆದ್ರಿಂದ ನೀವು ಡಾಕ್ಟರ್ನ ಮೀಟ್ ಮಾಡೋದು ಒಳ್ಳೇದು. ನಿಮ್ಗೆ ತುಂಬಾ ಕಾನ್ಸ್ಟೆಂಟ್ ಆಗಿ ಯಾವಾಗ್ಲೂ ಬಾಯಿ ವಾಸನೆ ಬರ್ತಾ ಇದೆ ಅಂತ ಗೊತ್ತಾದ್ರೆ ಡಾಕ್ಟರ್ನ ಮೀಟ್ ಮಾಡೋದು ಒಳ್ಳೇದು. ಬ್ಯಾಡ್ ಬ್ರೆತ್ ಅಂದ್ರೆ ನಾವು ಫಸ್ಟ್ ಅದ್ರ ಮೂಲ ನಾವು ಇನ್ವೆಸ್ಟಿಗೇಟ್ ಮಾಡ್ಬೇಕು. ಅದು ಬಾಯಿಂದ ಬರ್ತಿದ್ಯಾ, ಸಿಸ್ಟಮಿಕ್ ಕಾಸಸ್ ಇಂದ ಬರ್ತಿದ್ಯಾ ಅಂತ ನಾವು ನೋಡ್ಕೋಬೇಕು. ಜಾಸ್ತಿ ಒಂದು ಬಾಯಿಂದ ಬರ್ತಾ ಇದೆ ಅಂದ್ರೆ ಅದನ್ನ ನಾವು ಬಾಯಿಂದ ಯಾತಕ್ ಬರ್ತಿದೆ ಅಂತ ನಾವು ಇನ್ವೆಸ್ಟಿಗೇಟ್ ಮಾಡ್ಬೇಕು. ಇವಾಗ ಕೊಳೆ ಕೂತು ಬಾಯಿಂದ ವಾಸನೆ ಬರುತ್ತೆ, ಅಥವಾ ಊಟ ಅಲ್ಲಿ ಇಲ್ಲಿ ಎಲ್ಲ ಸಿಕ್ಕಾಕೊಂಡು ಕೊಳುತು ಅದರಿಂದ ವಾಸನೆ ಬರುತ್ತೆ. ಅದನ್ನ ನಾವು ಪೇಷಂಟ್ ಎಜುಕೇಟ್ ಮಾಡ್ಬೇಕು. ಇವಾಗ ಹಲ್ಲು ಕ್ಲೀನ್ ಮಾಡಿಸ್ಕೊಳ್ಳಿ, 6 ತಿಂಗಳಿಗೊಂದ್ಸತಿ ಅಥವಾ ವರ್ಷಕ್ಕೊಂದ್ಸತಿ ಬಂದು ಹಲ್ಲು ಕ್ಲೀನ್ ಮಾಡಿಸ್ಕೊತಾ ಇರಿ. ಇವಾಗ ಊಟ ಅದು ಸಿಕ್ಕಾಕೊಂಡಿತ್ತು ಅಂದ್ರೆ ಏನೋ ಕ್ಯಾವಿಟಿ ಪ್ರಾಬ್ಲಮ್ ಇರ್ಬೋದು, ಅದನ್ನ ಅಡ್ರೆಸ್ ಮಾಡಿ ಅದನ್ನ ನೀವು ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ನಾವು ಬಾಯಿಂದ ಬರೋ ತೊಂದರೆಗಳನ್ನ ನಾವು ಟ್ರೀಟ್ ಮಾಡ್ಬೋದು. ಇಲ್ಲ ಬೇರೆ ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಇದ್ರೆ ನಾವು ಡೈರೆಕ್ಟ್ ಆಗಿ ವಿ ಶುಡ್ ಅಡ್ರೆಸ್ ದ ಪ್ರಾಬ್ಲಮ್ ಅಂಡ್ ಸೆಂಡ್ ದೆಮ್ ಟು ದ ರೈಟ್ ಡಾಕ್ಟರ್ಸ್. ಟ್ರೀಟ್ಮೆಂಟ್ ಅಂದ್ರೆ ಅದೇ, ನಾವು ಫಸ್ಟ್ ವಿ ಹ್ಯಾವ್ ಟು ಕ್ಲೀನ್ ಮಾಡ್ಬೇಕಾಗುತ್ತೆ. ಬಾಯಿಂದ ತುಂಬಾ ಕೊಳೆ ಇತ್ತು ಅಂದ್ರೆ, ಕ್ಯಾವಿಟೀಸ್ ಇತ್ತು ಅಂದ್ರೆ ಅದನ್ನ ಫಿಲ್ಲಿಂಗ್ ಮಾಡಿಸ್ಕೋಬೇಕು. ಆಮೇಲೆ ನಾವು ರೆಗ್ಯುಲರ್ ಆಗಿ ಬಾಯಿ ಮುಕ್ಕಳಿಸ್ತಾ ಇರ್ಬೇಕು. ನಾವೇನಾದ್ರು ತಿಂದ್ರೆ ಊಟ ಅಲ್ಲಿ ಎಲ್ಲ ಸಿಕ್ಕಾಕೋಬಾರ್ದು ಅಂತ ಹೇಳಿ ನಾವು ಮೇಲಿನ ಮೇಲೆ ಬಾಯಿ ಮುಕ್ಕಳಿಸ್ತಾ ಇರ್ಬೇಕು, ಕ್ಲೀನ್ ಆಗಿ ಇಟ್ಕೋಬೇಕು. ಜಾಸ್ತಿ ನೀರ್ ಕುಡಿತಾ ಇರ್ಬೇಕು. ಸೊ ಅದರಿಂದ ನಾವು ಟ್ರೀಟ್ ಮಾಡ್ಬೋದು, ಆ ತರ ಟ್ರೀಟ್ ಮಾಡ್ಕೋಬಹುದು. ಕ್ಲೀನಿಂಗ್ ಅಂತೂ ಡೆಫಿನೆಟ್ಲಿ ಇಟ್ ಇಸ್ ರಿಕ್ವೈರ್ಡ್. ಇಲ್ಲಾಂದ್ರೆ ಅದೇ ನಾ ಹೇಳಿದಂಗೆ ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಇದ್ರೆ ವಿ ಹ್ಯಾವ್ ಟು ಡೈರೆಕ್ಟ್ ದಮ್ ಟು ದ ರೆಸ್ಪೆಕ್ಟಿವ್ ಸ್ಪೆಷಲಿಸ್ಟ್. ಬ್ಯಾಡ್ ಬ್ರೆತ್ ಪ್ರಿವೆಂಟಿವ್ ಮೆಷರ್ಸ್ ಅಂತೆ ನಾವು ಓರಲ್ ಕ್ಯಾವಿಟಿ, ಓರಲ್ ಹೈಜೀನ್ ನಾವು ಹೇಗೆ ನೋಡ್ಕೋತೀವಿ ಅನ್ನೋದು ತುಂಬಾ ಮುಖ್ಯ. ಸೊ ಅದನ್ನ ನಾವು ಪೇಷಂಟ್ ಎಜುಕೇಟ್ ಮಾಡ್ಲೇಬೇಕು. ಇವಾಗ ಚಿಕ್ಕ ಮಕ್ಳಿಗೆ ತಂದೆ ತಾಯಿ ಇದ್ದಿರು ಪೋಷಕರು ಅವ್ರಿಗೆ ಎಜುಕೇಟ್ ಮಾಡ್ಬೇಕು. ಅವರು ನೋಡಿ ಅವರು ಅದನ್ನೆಲ್ಲ ಅವರು ಸೂಪರ್ವೈಸ್ ಮಾಡ್ಬೇಕು ಮಕ್ಳಿದ್ದಾಗ. ಮತ್ತೆ ಹಾಗೆ ದೊಡ್ಡವ್ರ ಮಕ್ಳದ್ದು ಬೆಳೀತಾ ಬೆಳೀತಾ ಅವ್ರಿಗೆ ಹೇಳ್ಕೊಡ್ಬೇಕು ಹೇಗೆ ಬಾಯಿ ನಾವು ನೋಡ್ಕೋಬೇಕು. 2 ಹೊತ್ತು ಬಾಯಿ ಬ್ರಷ್ ಮಾಡ್ಬೇಕು, ಬೆಳಗ್ಗೆ ರಾತ್ರಿ. ಆಮೇಲೆ ಇಡೀ ದಿನ ನಾವು ತಿಂದಿದ್ದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ಬೇಕು, ಮೇಲಿನ ಮೇಲೆ ಬಾಯಿ ತೊಳ್ಕೊತಾ ಇರ್ಬೇಕು. ಅದೆಲ್ಲ ಮಾಡಿದ್ರೆ ಬಾಯಿಂದ ಬರೋ ದುರ್ವಾಸನೆ ಇದರಿಂದ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಇಲ್ಲ ಅದೇ ಹೇಳ್ದಂಗೆ ಬೇರೆ ಪ್ರಾಬ್ಲಮ್ ಇಂದ ಬಂದಿದ್ರೆ ನಾವು ಅವ್ರನ್ನ ಡಿಟೆಕ್ಟ್ ಮಾಡ್ಬಿಟ್ಟು ಅದ್ರ ಪ್ರಕಾರ ವಿ ಹ್ಯಾವ್ ಟು ಸೆಂಡ್ ದೆಮ್ ಟು ದ ಸ್ಪೆಷಲಿಸ್ಟ್.